ನೋಡಿ, ದೇರ್ ಇಸ್ ಎ ಸೆಕ್ಯೂರಿಟಿ ಲ್ಯಾಪ್ಸಸ್ ಇನ್ ವಿಧಾನಸೌಧ ಅಂತ ಅವರಿಗೆ ಮನಸ್ಸಿಗೆ ಬಂದಿದೆ. ಸೆಕ್ಯೂರಿಟಿ ಲ್ಯಾಪ್ಸಸ್ ಎಲ್ಲಿ ಆಗಿರೋದು? ಅವ್ರಿಗೇನ್ ಅನ್ಸಿದೆ ಅಂದ್ರೆ, ಈ ಪತ್ರಕರ್ತರುಗಳು ಮೀಡಿಯಾದವರೇ ಸೆಕ್ಯೂರಿಟಿ ಬ್ರೀಚ್ ಮಾಡಿದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಬಹುಶಃ ನಿಮ್ಮನ್ನು ಇನ್ನೂ ಟೆರರಿಸ್ಟ್ಗಳಂತ ಹೇಳಿಲ್ಲ ಅವರು, ಅಷ್ಟೇ. ಬಟ್ ಇತಿಹಾಸ ಏನ್ ಹೇಳುತ್ತೆ? ಅವರ ವಿರುದ್ಧವಾಗಿ ಯಾರಾದರೂ ಮಾತಾಡೋರಿದ್ರೆ, ಅವರ ತಪ್ಪುಗಳನ್ನು ಎತ್ತಿ ತೋರಿಸೋರಿದ್ರೆ ಅವರನ್ನ ತುಳಿಯುವಂಥದ್ದು ಕಾಂಗ್ರೆಸ್ನ ನೀತಿ. ಇದು ಇವತ್ತಂದಲ್ಲ. ಇಂದಿರಾ ಗಾಂಧಿ ಅವರಿಗೆ ಆಪತ್ತು ಬಂದಾಗ ದೇಶಕ್ಕೆ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿದ್ರು. ಎಲ್ಲಾ ವಿರೋಧ ಪಕ್ಷದ ನಾಯಕರನ್ನ ತಗೊಂಡೋಗಿ ಜೈಲಲ್ಲಿಟ್ಟರು. ಕೋರ್ಟ್ಗಳು ಪ್ರಧಾನಮಂತ್ರಿಗಳ ಬಗ್ಗೆ ಯಾರ ಬಗ್ಗೆನೂ ಕೇಸ್ಗಳನ್ನ ತಗೊಳ್ಬಾರ್ದು ಅಂತ ಮಾಡಿದ್ರು. ಪತ್ರಕರ್ತರು ಯಾವುದೋ ಒಂದು ವಿಚಾರವನ್ನು ಬರೀಬಾರದು ಅಂತ. ಇದೆಲ್ಲ ಇತಿಹಾಸ ಕಾಂಗ್ರೆಸ್ದು. ಆ ಇತಿಹಾಸವನ್ನ ಮತ್ತೆ ಮರುಕಳಿಸುವಂತೆ ಮಾಡಿದ್ದಾರೆ. ಇಲ್ಲೂ ಕೂಡ ಅದನ್ನೇ ಮಾಡ್ತಿದ್ದಾರೆ. ಇದಕ್ಕೆ ಪತ್ರಕರ್ತರು ಯೋಚನೆ ಮಾಡಬೇಕು, ಹೀಗೆ ಇದನ್ನು ತಗೋಬೇಕು ನಾವು ಅಂತ. ಜನನು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇದು ನಂದು. ಯಾಕೆಂದ್ರೆ ಇವರಿಗೆ ನ್ಯಾಯಾಲಯದ ಬಗ್ಗೆ ಗೌರವ ಇಲ್ಲ, ಸಂವಿಧಾನದ ಬಗ್ಗೆ ವಿಶ್ವಾಸ ಇಲ್ಲ. ಇವರು ಆನೆ ನಡೆದಿದ್ದೇ ದಾರಿ ಅಂತಾರಲ್ಲ, ಹಂಗೇನೋ ಸರ್ಕಾರ ಬಂದ್ಬಿಟ್ಟಿದೀವಿ, ನಾವ್ ಏನೇ ಮಾಡಿದ್ರು ನಡೀತಾ ಅಂತಾರೆ. ಇವರು ಲೂಟಿ ಪ್ರಿಯರು. ಲೂಟಿ ಮಾಡಿದ್ದನ್ನು ನೀವು ಯಾರು ಆಚೆ ಹೇಳಬಾರ್ದು. ಇಷ್ಟೇ ಅವರ ಇದು. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಮುಂದೆ ಯೋಚನೆ ಮಾಡೋಣ. ತೆಗಿಬೇಕು. ಇದು ನಿರ್ಬಂಧ ಹಾಕಿ ಪತ್ರಕರ್ತರನ್ನ ನೀವು ನಿರ್ಬಂಧ ಹಾಕಿ ಅವ್ರನ್ನ ಕಂಟ್ರೋಲ್ ಮಾಡಕ್ಕಾಗತ್ತಾ? ಅವ್ರದೇ ಆದ ಸ್ವತಂತ್ರ ಇದೆ ರೀ. ಅವ್ರ ಸ್ವತಂತ್ರನ ಯಾರು ಕಿತ್ಕೊಳ್ಳಕ್ ಆಗೋದಿಲ್ಲ. ಇದು ಯಾರದು ಹೋಗಿ ಕೋರ್ಟ್ಗೆ ಹೋದ್ರು ಕೂಡ ಚೀಮಾರೆ ಹಾಕ್ತಾರೆ ಸರ್ಕಾರಕ್ಕೆ. ಅದು ಹೋಗೋದಕ್ಕೆ ಮುಂಚೆ ಅವರು ತೀರ್ಮಾನ ತಗೊಳ್ಳೋದು ಒಳ್ಳೇದು. ಸರ್, ಈಗ ಕಸದ ಗಲಾಟೆ ಆಗಿರುವಂಥದ್ದು ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿ ದಬ್ಬಾಳಿಕೆ ರೀತಿ ಬಿಜೆಪಿ ಕಚೇರಿ ಮುಂದೆ, ಆರೋಶಕ್ ಅವರ ಮನೆ ಮುಂದೆ, ಜೊತೆಗೆ ವಿಜೇಂದ್ರ ಮನೆ ಮುಂದೆ ಕಸ ಹಾಕಬೇಕಾಗುತ್ತೆ ಅಂತ ನೇರವಾಗಿ ಒಂದು ಎಚ್ಚರಿಕೆ. ಅವ್ರ ಕೈಯಲ್ಲಿ ಬೆಂಗಳೂರು ಸಿಚುವೇಶನ್ ಹ್ಯಾಂಡಲ್ ಮಾಡಕ್ ಆಗಲ್ಲ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಬಿಡ್ಲಿ. ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡೋದು ಸರಿಯಲ್ಲ. ಅವರಿಗೆ ಅದ ಒಂದು ಗೌರವ ಇದೆ. ಅವರು ರಾಜ್ಯದ ಉಪಮುಖ್ಯಮಂತ್ರಿ ಇದ್ದಾರೆ, ಕಾಂಗ್ರೆಸ್ನ ಅಧ್ಯಕ್ಷರಿದ್ದಾರೆ ಕರ್ನಾಟಕದಲ್ಲಿ. ಅಂತ ಒಬ್ಬ ದೊಡ್ಡ ವ್ಯಕ್ತಿ ಈ ಸಣ್ಣ ಹೇಳಿಕೆಗಳನ್ನು ಕೊಡಬಾರದು. ಆಯ್ತು, ನೀವು ಬ್ಲಾಕ್ ಮೇಲ್ ಮಾಡಿಬಿಡ್ತಾವ್ರಿ ಅಂತ ಹೇಳಿದ್ರಲ್ಲ, ಯಾರು ಬ್ಲಾಕ್ ಮೇಲ್ ಮಾಡಿದ್ರು? ಕೃಷ್ಣ ಬೈರೇಗೌಡರ ಕೂಡ ನಮ್ಮ ಇದರಲ್ಲಿ ಎಲ್ಲೂ ಹಾಕಬಾರ್ದು ಅಂತ ಹೇಳಿದ್ದಾರೆ. ಅವರು ನಿಮ್ಮನ್ನು ಬ್ಲಾಕ್ ಮೇಲ್ ಮಾಡಿದ್ರ? ಎಲ್ಲ ಕಡೆನೂ ನೀವು ಬಿಜೆಪಿ ಶಾಸಕರನ್ನ ಯಾಕೆ ಗುರಿ ಮಾಡ್ತಾ ಇದ್ದೀರಿ? ಜನ ಕೋಪಗೊಂಡು ನಮಗೆ ಆರೋಗ್ಯದ ಸಮಸ್ಯೆ ಬರ್ತದೆ, ಕಸ ಇಲ್ಲ ಹಾಕಿದ್ರೆ ದುರ್ವಾಸನೆ ಬರುತ್ತೆ ಅಂತ ಹೇಳಿದಾಗ ಅದನ್ನ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಸರ್ಕಾರ ಯೋಚನೆ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಮಾನ್ಯ ಶಿವಕುಮಾರ್ ಅವರು. ಯಾಕೆ ಅವರು ಇದು ಕನ್ಸರ್ನ್ ಮಿನಿಸ್ಟರ್ ಇಲ್ಲಿ, ಅದರಿಂದ ಮಾಡಬೇಕು. ಒಂದು ಸಮಯ ಅಶೋಕ್ ಅವ್ರ ಮನೆ ಮುಂದೆ ಕಸ ಹಾಕ್ಬಿಡ್ತೀನಿ, ವಿಜೇಂದ್ರ ಅವ್ರ ಮನೆ ಮುಂದೆ ತಗೊಂಡ ಕಸ ಒಯ್ದ್ಬಿಡ್ತೀನಿ, ಬಿಜೆಪಿ ಆಫೀಸ್ ಹೋಗ್ಲಿ, ನಿಮ್ಮ ಸಮಸ್ಯೆ ಬಗೆಹರಿದೋಗ್ಬಿಡ್ತದ ಅದರಿಂದ ಅಂತ ಅನ್ನೋದಾದ್ರೆ ತಗೊಬಂದ್ಬಿಡಿ, ನೋಡೋಣ. ಆಮೇಲೆ ನಾವೇನ್ ಮಾಡ್ಬೇಕು ಅನ್ನೋದು ನಾವು ಯೋಚನೆ ಮಾಡಿ ಹೇಳ್ತೀವಿ. ನಮಗೂ ಗೊತ್ತಿದೆ, ನೀವು ರಾಜಕೀಯ ಮಾಡ್ತೀರಿ, ನಾವು ರಾಜಕೀಯ ಮಾಡ್ತೀವಿ. ಇವೆಲ್ಲ ಬೇಡ, ಪರಿಹಾರ ಕಂಡುಹಿಡಿಯೋದನ್ನ ಕಲ್ತ್ಕೊಳ್ಳಿ. ಇಷ್ಟೇ ನನ್ನ ಸಲಹೆ ನಿಮಗೆ. ಸುಮ್ಮನೆ ಯಾವುದೋ ಮೇಲೆ ಸುಳ್ಳು ಹೇಳಿ ಅವ್ರನ್ನ ನೀವು ಇವಾಗ ಅವ್ರನ್ನ ಬಿಜೆಪಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದೀರಿ ಅಂತ ನಾವು ಹೇಳ್ಬೇಕಷ್ಟೇ. ಅಂದ್ರೆ ನೀವೇನೇ ಮಾಡಿದ್ರು ಬಿಜೆಪಿ ಅವರು ಸಹಿಸ್ಕೊಂಡು ಕುಳಿತುಕೊಳ್ಳು ಆಗೋದಿಲ್ಲ. ಜನಪರವಾದ ಕೆಲಸವನ್ನ ನಾವು ಮಾಡಲೇಬೇಕಾಗಿದೆ, ನಾವು ಮಾಡೇ ಮಾಡ್ತೀವಿ. ನೀವು ಕಸ ತನ್ನ ಮನೆ ಮುಂದೆ ಸುರಿದ್ರು ಕೂಡ ನಮ್ಮ ಕೆಲಸ ನಾವು ಮಾಡೇ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.